ನಮಸ್ಕಾರ ನೀವು ನೋಡ್ತಿದ್ದೀರಾ ನ್ಯೂಸ್ ಫಸ್ಟ್ ನಾನು ಚಂದನಾ ಶೆಟ್ಟಿ ಡಾಗ್ ಲವರ್ ಕ್ಯಾಟ್ ಲವರ್ ಗಿಂತ ಈಗ ಟ್ರೆಂಡಿಂಗ್ ನಲ್ಲಿರೋದು ಪಿಜನ್ ಲವರ್ಸ್ ಸಿಕ್ಕ ಪಾರಿವಾಳಗಳನ್ನ ನಿಮ್ಮನೇಲಿ ಸಾಕ್ತಿದ್ರೆ ಈ ಸುದ್ದಿ ನಿಮಗಾಗಿ ಕಾರಣ ಇಷ್ಟೇ ಈ ಪಾರಿವಾಳಗಳನ್ನ ಸಾಕೋರಿಗೆ ಗಂಡಾಂತರ ಕಾದಿದ್ಯಂತೆ ಸ್ವಲ್ಪ ಎಚ್ಚರ ತಪ್ಪಿದ್ರು ನೀವು ಆಸ್ಪತ್ರೆ ಬೆಡ್ ಸೇರೋದು ಪಕ್ಕ ಈ ರೀತಿ ಹೇಳಿ ನಿಮ್ಮನ್ನ ಹೆದರಿಸೋ ಉದ್ದೇಶ ನಮ್ಮದಲ್ಲ ನೀವು ಕಾಳಜಿ ವಹಿಸಲಿ ಅನ್ನೋದೇ ನಮ್ಮ ಉದ್ದೇಶ ಈ ಪಾರಿವಾಳಗಳನ್ನ ಸಾಕೋದು ಕೆಲವರಿಗೆ ಹವ್ಯಾಸ ಇನ್ ಕೆಲವರು ಜಸ್ಟ್ ಖುಷಿಗಾಗಿ ಪಾರಿವಾಳ ಸಾಕ್ತಾರೆ ಇಲ್ಲ ಫೀಡಿಂಗ್ ಮಾಡ್ತಾರೆ ಇನ್ ಕೆಲವರು ಪಾರಿವಾಳ ಇದ್ರೆ ಅದೃಷ್ಟ ಬರುತ್ತೆ ಅಂತಾನೆ ಮನೆಗಳಲ್ಲಿ ಮಕ್ಕಳಂತೆ ಪೋಷಿಸ್ತಾರೆ ಆದ್ರೆ ಬಹಳಷ್ಟು ಮಂದಿ ಗೊತ್ತಿಲ್ಲ ಇದೇ ಪಾರಿವಾಳಗಳು ಮನುಷ್ಯನ ಆತಂಕಕ್ಕೂ ಕಾರಣ ಆಗಬಹುದು ಅಂತ ಹೀಗಾಗಿನೇ ಮಹಾರಾಷ್ಟ್ರದ ಪುಣೆ ಮುಂಬೈನಲ್ಲಿ ಪಾರಿವಾಳ ಸಾಕೋದನ್ನೇ ಪಾಲಿಕೆಗಳೇ ಬ್ಯಾನ್ ಮಾಡಿಬಿಟ್ಟಿವೆ ಪಾರಿವಾಳಗಳು ಮನುಷ್ಯನ ಆರೋಗ್ಯಕ್ಕೆ ಕುತ್ತು ತರೋ ಸಾಧ್ಯತೆ ಇದೆಯಂತೆ ಅದರಲ್ಲೂ ಪಾರಿವಾಳಗಳಿಗೆ ಫೀಡಿಂಗ್ ಮಾಡೋದ್ರಿಂದ ಅಪಾಯ ಎದುರಿಸಬೇಕಾದ ಸ್ಥಿತಿ ನಿರ್ಮಾಣವಾಗಬಹುದು ವೈಜ್ಞಾನಿಕವಾಗಿಯೂ ಇದು ಸಾಬೀತಾಗಿದೆ ಪಾರಿವಾಳಗಳಿಂದ ಮನುಷ್ಯನ ಆರೋಗ್ಯಕ್ಕೆ ಹೊಡೆತ ಬೀಳ್ತಾ ಇದೆ ಇದೇ ರೀತಿ ಪಾರಿವಾಳಗಳ ಫೀಡಿಂಗ್ ಎಫೆಕ್ಟ್ ನಿಂದ ಇಲ್ಲೊಬ್ರು ವೈದ್ಯರೇ ಆಸ್ಪತ್ರೆ ಸೇರುವಂತಾಗ್ಬಿಟ್ಟಿದೆ ವಿಚಾರ ಏನಂದ್ರೆ ಬೆಂಗಳೂರಿನ ರಾಜಾಜಿನಗರದ ಸುತ್ತಮುತ್ತ ಕೆಲವರು ಪಾರಿವಾಳಗಳಿಗೆ ಫೀಡಿಂಗ್ ಮಾಡ್ತಾರಂತೆ ಇದರ ಪರಿಣಾಮ ಪಾರಿವಾಳ ತ್ಯಾಜ್ಯ ಪುಕ್ಕಗಳಿಂದ ಇನ್ಫೆಕ್ಷನ್ ಸ್ಕಿನ್ ಅಲರ್ಜಿ ಅಸ್ತಮಕ್ಕೆ ಕಾರಣವಾಗ್ತಿದ್ಯಂತೆ ಪಾರಿವಾಳಗಳ ಫೀಡಿಂಗ್ ನಿಂದಲೇ ಹೋಮಿಯೋಪತಿ ವೈದ್ಯೆ ಕವಿತಾ ರೆಡ್ಡಿ ಅಸ್ತಮಕ್ಕೆ ತುತ್ತಾಗಿದ್ದು ಸುಮಾರು 2 ವರ್ಷಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದಾರಂತೆ ಅಷ್ಟಕ್ಕೂ ಪಾರಿವಾಳಗಳ ಪುಕ್ಕಗಳ ವಾಸನೆ ತೆಗೆದುಕೊಂಡ್ರೆ ನ್ಯೂಮೋನೈಟಿಸ್ ಕಾಯಿಲೆ ಬರೋ ಸಾಧ್ಯತೆ ಇದೆ ಈ ಕಾಯಿಲೆಯ ಸಿಂಪ್ಟಮ್ಸ್ ಏನ್ ಗೊತ್ತಾ ಶ್ವಾಸಕೋಶ ತೊಂದರೆ ಚರ್ಮಕ್ಕೆ ತೊಂದರೆ ಮೈ ಮೇಲೆ ರ್ಯಾಷಸ್ ಆಗೋದು ಆಮೇಲೆ ಉಸಿರಾಟದ ತೊಂದರೆ ಆಗುತ್ತೆ ಹೈ ಫೀವರ್ ಕಾಣಿಸ್ಕೊಳ್ಬಹುದು ಅಂತ ವೈದ್ಯರು ಎಚ್ಚರಿಸಿದ್ದಾರೆ ಎನಿವೆ ಪಾರಿವಾಳ ಸಾಕೋದು ಫೀಡಿಂಗ್ ಮಾಡೋದು ತಪ್ಪಲ್ಲ ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ಫೀಡಿಂಗ್ ಮಾಡೋದು ತಪ್ಪು ಹಾಗಾಗಿ ಪಾರಿವಾಳಗಳಿಗೆ ವ್ಯವಸ್ಥಿತವಾಗಿ ಫೀಡಿಂಗ್ ಮಾಡೋದು ಸಾಕೋದು ಒಳ್ಳೆಯದು ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ